ಆಗತೈತಿ. 3 ತಿಂಗಳು ಇವ್ರನ್ನ ಬಿಟ್ಟು ಹೆಂಗಿರ್ಲಿ ಇವ ನಾನು. ಇವು ತವರು ಮನಿವಂತ ಇವ್ಯಾವು ನನ್ನ ಕಷ್ಟ ಕೇಳುವಲ್ಲ, ಸುಖ ಕೇಳುವಲ್ಲ. ಮೊನ್ನೆ ಫೋನ್ ಹಚ್ಚಿನಿ, ತೀರ ಹೊಳ್ಳಿ ಫೋನ್ ಹಚ್ಚಿ ಏನಾಯ್ತು ಎತ್ತಾತು ಅಂತೇಳಿ ಒಂದು ಮಾತು ಕೇಳುವಂಗಿಲ್ಲ. ನಾನು ನನ್ನೇನು ಲಗ್ನ ಮಾಡಿಕೊಟ್ಟಿಂದ ಕೈನ ಬಿಟ್ಟಾರೇನ? ಯಾಕ ಮನ್ಸಿಗೆ ಭಾಳ ತ್ರಾಸ ಆಗತೈತಿ. ನಾನ ಫೋನ್ ಹಚ್ತೀನಿ, ಅವಾಗ ಒಂದಿಟ್ಟು ಮನಸ್ಸರ ಹರವಾಳ ಆಕೈತಿ. ಪರವಾ ಅದನ್ನ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ಮ್ಯಾಲೆ ಮೈ ಹರವಾಳ ಆಗೈತಿ ನೋಡು. ಮೈ ಹರವಾಳ ಆಗೈತಿ ಅಂತೇಳಿ ನೀ ದೊಡ್ಡ ಕೆಲಸ ಮಾಡು. ನನಗ ಕುಂತಲ್ಲಿ ಕುಂತ್ರ ಬ್ಯಾಸರ ಆಗತೈತಿವ. ಜಡ್ ಹತ್ತರ್ಗತಿ ಮಕ್ಕೊಂದು ಬ್ಯಾಸರಿಗೈತೆ. ನನಗ ಬರೋಬ್ಬರಿ ಅನ್ಸವಲ್ದವ. ನಾನು ಹೊಲಕ್ಕೆ ಮನ್ಯಾಗ ದಗದ ಮಾಡಿದ್ರ ನನಗ ಒಂಥರ ಮನಸ್ಸಿಗೆ ಸಮಾಧಾನ. ಇವತ್ತ ಆಳ್ ಬರ್ತಾರ ಪರವ, ನಾನು ಹೊಲಕ್ಕೆ ಹೋಗ್ತೀನಿ. ಈಗ ಆರಾಮಾಗಿ ಏನ ಇನ್ನೆದ್ದು ಒಟ್ಟು ಕೆಲಸ ಮಾಡು. ಹೊಲಕ್ಕೆ ಹೋಗ್ಕಳಂತ ಹೊಲಕ್ಕೆ ಸುಮ್ಮನೆ ಇರು. ಮಾಡಕ ಹೊಲಕ್ಕೆ ಹೋಗಾಕ ನಾವು ಅದೀವಿ. ಇವ ಆಳು ಪಗಾರ ಕೊಡೋದು ನಿಮ್ಮ ಅಪ್ಪ. ಯವ್ವ ಯಾರು ಹೋಗಾರ ಆಳ್ಯಾರು ನಾವು ಇರ್ಲಿಕ್ಕಂದ್ರ ಎಲ್ಲೆಡ್ಕಿ ಹಾಕೋಂತ ಮಾತು ಹೇಳ್ಕೊಂತ ಹಗರ್ಕ ಕೆಲಸ ಮಾಡ್ತಾರ. ಅದ ನಾವಿದ್ವಿ ಅಂದ್ರ ಜಕ್ಕಸ್ತ ಮಾಡ್ತಾರ ಪರವ. ನಾನು ಆರಾಮಾಗಿನಿ ತಂಗಿ. ನಾ ಏನ ಹೊಲದಾಗ ಕಾಸಿಗೆ ಹಸಂಗಿಲ್ಲ, ಸುಮ್ಮನೆ ಗಿಡದ ನೆಳಿಗೆ ಹೋಗಿ ಕುಂದಿರ್ತೀನಿ. ನಾ ಹೊಕ್ಕಿನಿ ತಂಗಿ. ಯವ್ವ ಕಾಸಿಗೆ ಹರ್ಸಕ್ ನಾ ಎಲ್ಲ ಹೊಕ್ಕಿನಂತ, ನೀ ಸುಮ್ಮನೆ ಮನೆ ರೆಸ್ಟ್ ತಗೋ. ಹೊಲಕ್ಕೆ ನೀನು ಬೇಡವಾ, ನಾ ಹೋಗ್ಬಿಡ್ತೀನಂತ. ಯಾಕೆ ಬಿ ನಾ ಹೊಲದಾಗ ದಗದ ಮಾಡೇ ಇಲ್ಲನ? ನಮ್ಮ ಮನೆ ದಗದ ಮಾಡಕ ಯಾರ್ದೇನ್ ಬಿ? ನೀ ಸುಮ್ಮನೆ ಇರು, ನಾ ಎಲ್ಲ ಹೊಕ್ಕಿನಂತ. ಕೆಟ್ಟ ಮಂಡಿ ಇಲ್ಲ ಅಲ್ಲದಿ ನೀನು. ಈ ಕುಂದ್ರೋದು ಮಕ್ಕೊನೋದು ಸಾಕಾಗಿ ಹೋಗೈತಿ ನನಗೆ. ನೋಡಿಲ್ಲ ಪಾರವ, ಕುಂತಲ್ಲೇ ಕುಂತ್ನಿ ಅಂದ್ರ ಗೋರ್ಲಿ ಹತ್ತವ. ಯವ್ವ ಎದ್ದಿಲ್ಲೇ ವಾಕಿಂಗ್ ಮಾಡು. ಕುಂತಲ್ಲೇ ಯಾಕೆ ಕುಂದಿರ್ತಿ? ಅದು ಬಿಟ್ಟು ಹೊಲಕ್ಕೆ ಹೋಗ್ತೀನಿ, ರೊಟ್ಟಿ ಮಾಡ್ತೀನಿ, ಮನಿ ಕೆಲಸ ಮಾಡ್ತೀನಿ ಅಂದಂದ್ರ ನೋಡು ಸುಮ್ಮನೆ ಡಾಕ್ಟರ್ಗೆ ಯಾರ ಸುಮ್ಮನೆ ರೆಸ್ಟ್ ತಗೋಯವ್ವ. ನಿನಗ ಬ್ಲಡ್ ಇಲ್ಲ, ಭಾಳ ವೀಕ್ ಆಗಿ ನೀನು. ಹೇಳದವ್ರ ಮಾತು ಕೇಳ. ನಾ ತಗೋರ್ವಾ ಪರವ. ರಶ್ಮಿ ಜೀವನ ಸಾಕದತಿ, ಒಂದಿಟ ಫೋನ್ ಹಚ್ಕೊಡು, ಮಾತಾಡ್ತೀನಿ. ನೀನು ಹಚ್ಚಿದ್ಲ ಅಂತ ಇದು ಸಾರಿಗಿಡಿ ಚೈತ್ರವ ಎಬಿಸಿ. ಯವ್ವ ಅಕ್ಕ ಫೋನ್ ಹಚ್ಚ ಅಂತ ಕೊಡ್ಬೇಕಿಲ್ಲ, ನಾನು ಕೊಟ್ಟೇ ಇಲ್ಲವ. ಪಾಪ ಏನು ತಾನು ಸಂಕಟ ಹೇಳ್ಕೊಳಕ್ ಹಚ್ಚಿತ್ತು ಏನು ಕತಿನ. ನನಗೆ ಒಮ್ಮಾಲೆ ಉಂಡು ಮಣಗು ಮುಂದಾಗ ಹೇಳಾಕತ್ತಾಳ ಅಕ್ಕ ಫೋನ್ ಹಚ್ಚಿದ್ಲಂತೆ. ಇನ್ನೇನು ಮಕ್ಕೊಂಡಿರ್ತಾರ ಬಿಡು ಅಂತೆ. ನಾ ಸುಮ್ಮನೆ ಬಿಟ್ಟೆ, ಮತ್ತೆ ಮರ್ತ ಹೋದೆ. ಹಚ್ಚಿರ ತಾಬಿ ಅಂದಿಟ್ಟು ಮಾತಾಡ್ತೀನಿ. ತಡಿ ಹಚ್ತೇನೆ. ಫೋನ್ ಹಚ್ಬೇಕನ್ನೋರೊಳಗೆ ಯಾಕ ಫೋನ್ ಹಚ್ಚಿದ್ರ? ಹಲೋ ರಶ್ಮಿ, ಆರಾಮದಿಯಾ? ಈಗ ನೆನಪ ಅಂದೇನ? ಆರಾಮದಿಯಾ ಅಂತ ಕೇಳ್ತಿ. ನಾ ಸತ್ತೇನಂತ ಕೇಳಿಲ್ಲ, ಬದುಕೇನಂತ ಕೇಳಿಲ್ಲ. ಒಂದು ಫೋನ್ ಹಚ್ಚಿಲ್ಲ, ಒಂದು ಸುದ್ದಿಲ್ಲ, ಸಕಾಲಿಲ್ಲ. ಈಗ ಆರಾಮದಿಯೇನ ಅಂತ ಕೇಳಾಕ್ ಬಂದ. ಸಿಟ್ಟು ಬಂದತಿಕಿಗೆ, ನಾ ಫೋನ್ ಹಚ್ಚಿಲ್ಲಲ್ಲ. ನಾ ಹೆಂಗಿದ್ರೇನು, ನಾನು ಸತ್ರೇನು ಬದುಕಿದ್ರೇನು, ನೀವು ಒಂದಲ್ಲಿ ಚಂದ ಅದಿರಲ್ಲ ಸಾಕ್ ಬಿಡು. ರಶ್ಮಿ ಸಿಕ್ ಮಾಡ್ಕೋಬೇಡ. ಅವಗೊಂದು ಆರಾಮ ಇದ್ದಿದ್ದಿಲ್ಲ, ಹಿಂಗಾಗಿ ಫೋನ್ ಹಚ್ಚಕ್ ಆಗೇ ಇಲ್ಲ. ಅವಗೂ ಸಲೈನ್ ಹಚ್ಚಿತ್ತು. ಆಕಿನ ಕೇಳಾಕ ಅಷ್ಟು ಮಂದಿ ಅದಿರಿ, ನಂದು ಯಾರು ಕೇಳ್ತಾರ ಇಲ್ಲಿ? ಮೊನ್ನೆ ಫೋನ್ ಹಚ್ಚಿನಿ, ಚೈತ್ರಿಗೆ ಅವನ್ ಕೈ ಕೊಡ್ಲಿ ಅಂದ್ರ ಒಟ್ಟ ಕೊಡ್ಲೇ ಇಲ್ಲ. ಹೊಳ್ಳಿ ಒಂದು ಫೋನ್ ಹಚ್ಚಿ ಅವು ಅದಕ್ಕಿಗೆ ಫೋನ್ ಹಚ್ಚಿ ಮಾತಾಡ್ಬೇಕಂತಿಲ್ಲನ? ಲಗ್ನ ಮಾಡ್ಕೊಟ್ಟಿದ್ ಮುಗಿದು ಹೋತನ. ಒಂದು ಫೋನ್ ಹಚ್ಚಿ ಅವ ಹೆಂಗದಿ ಬಿಟ್ಟಿ ಅಂತ ಕೇಳೇ ಇಲ್ಲ. ಲಗ್ನ ಮಾಡ್ಕೊಟ್ಟಿಂದ ಮರ್ತ ಬಿಟ್ಟಿರಿ ನಾನು. ಯವ್ವ ರಶ್ಮಿ ಹಂಗತಿ ಅನ್ನಕ್ ಹೋಗ್ಬೇಡ, ನನಗೂ ಆರಾಮ ಇದ್ದಿದ್ದಿಲ್ಲ. ಅದು ಸಾವಿಗಿಡಿ ನಿಮ್ಮ ತಂಗಿ ಭಾಳ ಹೊತ್ತಾದ್ಮ್ಯಾಗ ಹೇಳ್ತು, ಅದಕ್ಕೆ ಹಚ್ಚಕ್ಕಾಗಿಲ್ಲವ. ಆರಾಮದಿ ಇಲ್ಲವ? ತಮ್ಮರ ಆರಾಮದಾರ ತಂಗಿ? ಮನ್ಯಾಗ ನಿಮ್ಮ ಅತ್ತೆಯರು ಅವರು ಅಷ್ಟ್ರು ಆರಾಮದಾರಲ್ಲ? ಅವ್ರಿಗೇನಾಗಂದಿ ಕೆಟ್ಟಿ ಬೇನಿ? ನೀವು ಏನ್ ಹೋಗಿರುವ ಜಮ್ಮು ಕಾಶ್ಮೀರಕ್ಕೆ? ಯಾಕೆ ಕಾಶ್ಮೀರ ಇಲ್ಲ ಏನೂ ಇಲ್ಲ, ನಾ ಇಲ್ಲೇ ಇದೀನಿ. ಅವರು ಹೋದ್ರಿ ಇವತ್ತು ಮುಂಜಾನೆ, ನಾನು ಇಲ್ಲೇ ಬಿಟ್ಟು. ನೀನ್ ಕರ್ಕೊಂಡು ಹೋಗ್ತೀನಿ ಅಂದಿದ್ರಲ್ಲ ರಶ್ಮಿ, ಯಾಕೆ ಬಿಟ್ಟು ಹೋದ್ರ? ಅಲ್ಲೇನ ಅವ್ರದ್ದು ತೊಂದರೆ ಐತಂತ. ಅಲ್ಲೇನ ಏನೇನ ಮೀಟಿಂಗ್ ಅದಾವಂತ, ಅಲ್ಲಿ ಇಲ್ಲಿ ಅಡ್ಡಾಡೋದೈತಂತ. ಅದಕ್ಕೆ ನಾನು ಇಲ್ಲೇ ಬಿಟ್ಟು ಹೋದ್ರು. 3 ತಿಂಗಳ ನಾ ಇಲ್ಲೇ ಇರ್ಬೇಕಂತ. ಅಯ್ಯೋ ಗಂಡಿಲ್ಲ, ಅದು ಹೆಂಗವ ಅಲ್ಲಿರ್ತಿ? ಫೋನ್ ಹಚ್ಚಿ ಕೊಡ್ಬೇಕಿಲ್ಲ, ನಾನು ಮಾತಾಡ್ತಿದ್ದೆ ನಿನ್ನ ಗಂಡನ ಕೂಡ. ಬಂದು ಕಳಿಸ್ಯಾರ ಹೋಗ್ಬೇಕು. ಈಗ ಏನಾಗಿಲ್ಲ, ನಿಮ್ಮ ಅಪ್ಪನ ಕಳಿಸ್ತೀನಿ, ಇಲ್ಲೇ ಬಂದಿರವ. ಅಲ್ಲಿ ಹೋಗ್ಬೇಕು ಏನಿರ್ತಿ? ಇಲ್ಲಂತ 2 ದಿನ ತವ್ರ ಮನೆಗೆ ಹೋಗ್ಬಾ, ಇಲ್ಲೇ ಇರ್ಬೇಕು ಅಂತ ಇವರು ಕಂಡೀಷನ್ ಮಾಡ್ಯಾರ. ನಾ ಏನ ಅಲ್ಲಿರು ಹಂಗಿಲ್ಲ ಅಂತ. ತಾನ ಇರಂಗಿಲ್ಲ
ಮತ್ತೆ ಅಲ್ಲಿ ಇದ್ಕೊಂಡು ನೀನಾರ ಏನ್ ಮಾಡ್ತಿ? ನಿಮ್ಮ ಅತ್ತಿ ಕೈಯಾಗ ಕೊಡು, ಇಲ್ಲಿ ನಾ ಮಾತಾಡ್ತೀನಿ, ಹೇಳ್ತೇನೆ ಅಂತ ಆಕಿಗೆ. ಆಲೆ ಫೋನ್ ಹಿಡ್ಕೊಂಡು ಕುಂತಾಳ. ಗೊತ್ತಿತ್ತು ನಿನ್ ಮುಗಿದು ಹೋತಿನ. ಅತ್ತಂಗರಿ ಫೋನ್ ಹಚ್ಚೋದು, ಅವು ಫೋನ್ ಹಚ್ಚೋದು, ಬರೀ ಇದ ಶಡಗ್ರ. ಗಂಡ ಫೋನ್ ಹಚ್ಚೋದು, ಮನಿ ದಗದಿಲ್ಲ ಬಗಸಿಲ್ಲ, ಮಾಡ್ತೀನಿ ತಡಿ ನೀನು. ಅವ್ರು ಹೊರಗೆ ಅದಾರ, ಅವ್ರ ಕೂಡ ಏನ್ ಮಾತಾಡ್ತಿ? ಯವ್ವ ನಾ ಇಲ್ವ ಅಲ್ಲಿ ಬೇ, ಇವ್ರಿದ್ರ ಇರಾಕ್ ಮನಸ್ಸು ಬರ್ತೈತೆ ಬೇ, ನಾ ಇಲ್ವ ಅಲ್ಲೇ. ಆತ ಅದಕ್ಕೆ ಹೇಳಿದ್ದು ನಿಮ್ಮ ಅತ್ತಿ ಕೈ ಕೊಡ ಅಂತೇಳಿ. ನಾ ಮಾತಾಡಿ ಹೇಳ್ತೇನಂತ. ನೀ ಏನು ಹತ್ಕೊಂತ ಕುಂದ್ರಾಕ್ ಹೋಗ್ಬೇಡಿವ. ನಾಳೆ ಮುಂಜಾನೆ ಹೋತ ನಿಮ್ಮ ಅಪ್ಪನ ಕೊಟ್ಟು ಕಳಿಸ್ತೀನಿ. ನಿಮ್ಮ ಅಪ್ಪನ ಕೂಡ ಬಂದ್ಬಿಡು. ಏನಾರು ತಿಂದಿ ಇಲ್ಲ? ಇಲ್ಲ, ನನಗೆ ಇವ್ರು ಹೋಗ್ಯಾರಲ್ಲ ಭಾಳ ಬೇಸರ ಅನ್ನಿಸ್ಬಿಟ್ಟೈತಿ. ಈ ಮನ್ಯಾಗ ಕಾಲ ನಿಂದ್ರವಲ್ಲು ಬೇವ ನನಗ. ಇವ್ರಾರ ಹೋಗ್ಬೇಡಂತಾರ, ಅತ್ತಿನೂ ಇಲ್ಲೇ ಇರುವಳಕ ಅಂತಾರ. ಅಳಕ್ ಹೋಗ್ಬೇಡ, ಸಮಾಧಾನ ಮಾಡ್ಕೊ. ತಡ್ಬಿ, ನಿಮ್ಮ ಅಪ್ಪನ ಕೊಟ್ಟು ಕಳಿಸ್ತೀನಿ, ಬರಾಕಂತೆ. ಅಂದ್ರೆ ತವ್ರ ಮನೆಗೆ ಹೋಗಿ ಚೈನಿ ಮಾಡೋಯ್ಕಿಕಿ. ಅವ್ರು ಹೆಂಗೆ ಹೇಳ್ತಾಳ ನೋಡ. ರಶ್ಮಿ, ಏ ಹಂಗ ಕುಂತಿಲ್ವಿ? ಊಟ ಮಾಡ್ಬೇಕಿಲ್ಲ? ನನಗೆ ಸುಮ್ಮನೆ ಹೇಳೇನು ಗೊತ್ತಾತ. ಬಾ ಎದ್ ಬಾ, ಊಟ ಮಾಡ್ಬಾ. ನಾವಲ್ರಿ ಹೊಟ್ಟಿಸ್ತಿಲ್ಲ. ಸಾದ್ಗೇಡಿ ಹೇಳ, ಚಂದ್ರು ಇಲ್ಲ ಅಂತೇಳಿ ಊಟ ಬಿಟ್ಟು ಕುಂದಿರ್ತಾರನ? ಯಾಕವ ನಾವಿಲ್ಲನ? ಬಾ ಊಟ ಮಾಡ್ಬಾ. ಹಂಗೆಲ್ಲ ಹಠ ಮಾಡ್ಬಾರ್ದು. ಮುತ್ತೈದಿ ಮಕ್ಕಳು ರಾತ್ರಿ ಊಟ ಬಿಟ್ಟು ಮಕ್ಕೋಬಾರ್ದು. ಬಾ ಊಟ ಮಾಡ್ಬಾ, ಹಂಗ ಹಠ ಮಾಡ್ಬಾರ್ದು ಬಾಬೆ. ಹಿಂಗ ಊಟ ಪಟ ಬಿಟ್ಟು ಹಿಂಗ ಅದ್ಕೊಂತ ಕುಂತಿ ಅಂದ್ರೆ ಹ್ಯಾಂಗವ? ನಾಳೆ ಚಂದ್ರು ಬಂದು ಇದೇನ್ ಬೇವ ನಂಬಿ ನಿನ್ನ ಬಿಟ್ಟು ಹೋಗಿದ್ದೆ, ನನ್ನ ಹೆಂಡತಿ ಸೊರಿಗಾಳ ಅಂದ್ರೆ ಏನ್ ಮಾಡ್ಲಿವ? ಬಾರ್ವಾ, ಹಂಗೆಲ್ಲ ಹಠ ಮಾಡ್ಬಾರ್ದು. ಬಾ ಊಟ ಮಾಡ್ಬಾ. ಚಂದ ನಡ್ಕೊಂತಾಳವ. ನಮ್ಮಕ್ಕೆ ಊಟ ಬಿಟ್ಟ ಅಂದ್ರೂ ಪಾರೋ ನೋಡಲಿಗ ಅವ್ರ ಅತ್ತೆಕಿನ್ನ ಕರಿಯಾಕತ್ತಾಳ ಊಟಕ್ಕೆ. ನಿಂಗೆ ಹಸು ಇಲ್ಲ ಅಂದ್ರೆ ಕಡಿಗೆ ಒಂದು ತುತ್ತರ ತಿಂದು ಮಕ್ಕೋ ಬಾ. ರೀತಿ ಅವನ್ ಕೂಡ ಮಾತಾಡಕತ್ತೀನ್ರಿ. ಬಾ ದಿನ ಆತ, ನಾನು ನಿಮ್ಮವನ್ ಕೂಡ ಮಾತಾಡಿಲ್ಲ, ತಾಯಿಲ್ ಮಾತಾಡ್ತೀನಿ. ಯೋಬಿ ನಮ್ಮ ಅತ್ತಿಯಾರು ಮಾತಾಡ್ತಾರಂತ ನೋಡು. ಹಲೋ ಅಕ್ಕರ, ಆರಾಮದ್ರ್ಯಾ? ಹ್ಞೂ ರೀ, ನೀವು ಆರಾಮದಿರಲ್ಲ? ನನಗೆ ಒಂದಿಟ್ಟು ಜಡ್ಡು ಕಾಡಕತ್ತತೆ, ಅದಕ್ಕೆ ಬಂದು ಹೋಗ್ಬೇಕಂತ ಮಾಡಿದ್ಯಾಗ ಇದೊಂದು ಜಡ್ಡು ಒಂದು ಹತ್ತೈತಿ, ಅದಕ್ಕೆ ಬರೋಕ್ಕಾಗಿಲ್ರಿ. ಅಯ್ಯೋ ಹೌದ್ರಿ, ದವಾಖಾನೆ ಚಂದ ತೋರಿಸಿರಿಲ್ಲ? ತೋರಿಸ್ಕೊಂಬಂದಿನ್ರಿ, ರಗತ್ ಕಡಿಮೆ ಆಗೈತಿ ಅಂತಂದಾರ. 2 ದಿನಕ್ಕೊಮ್ಮೆ ನಡ್ದಾಗ ಇಂಜೆಕ್ಷನ್ ಕೊಡ್ತಾರೆ. ಅಕ್ಕಾರ ಹವಾಮಾನ ಒಂದು ಬರೋಬ್ಬರಿ ಇಲ್ಲಿವ, ಚಂದ ತೋರಿಸ್ಕೊ. ನಾನು ಫೋನ್ಯಾಗ ಮಾತಾಡ್ಬೇಕಂತೀನ್ರಿ ಅಕ್ಕಾರ. ಏನ್ರಿ ಒಟ್ಟ ಇವು ಮನಿ ದಗದು ಒಂದು ನನಗಂಕರು ತಲೆ ಚಿಂಗೆದ್ ಹಿಡಿದು ಬಿಟ್ಟತ್ ನೋಡು. ನೋಡ್ರಿ ಇವತ್ತ ನಮ್ಮ ಚಂದ್ರು ಹೋದ, ನಾವು ಅವ್ನು ಕೂಡ ಕಳಿಸ್ಬೇಕಂತ ಮಾಡಿದ್ವಿ. ಗಂಡ ಹೆಂಡತಿ ಪಾಪ ಏನು ದೂರ ಮಾಡೋದು, ಹೌದಿಲ್ರಿ? ಈಗ ಲಗ್ನ ಆಗೈತಿ, ನಾನು ಕರ್ಕೊಂಡು ಹೋಗಪ್ಪ ಅಂದಿದ್ದೆ. ಅದೇನ ಅವನು ಅಲ್ಲಿ ಏನೇನ ಮೀಟಿಂಗ್ ಏನೇನ ಬಂದತ್ತಂತ ಅಂದ. ಈಗ ನೋಡಿದ್ರಿಲ್ಲ ತಗೊಂತ ಕುಂತಾಳ. ನಮಗೂ ಗಂಡ ಹೆಂಡತಿನ ಬ್ಯಾರೆ ಮಾಡಕ್ ಇಷ್ಟ ಇಲ್ರಿ ಅಕ್ಕರ. ನನಗೂ ಜೀವ ಹಾಳು ಕಡ್ದಂಗ ಆಗತತಿ. ನಮ್ಮ ರಶ್ಮಿ ಮಕ ನೋಡಕ್ಕಾಗವಲ್ದು. ಆಕೆಗೆ ಈ ಮನ್ಯಾಗ ತಿನ್ನಾಕ ಅರ್ಕಳಿಲ್ಲ, ಉಣ್ಣಾಕ ಅರ್ಕಳಿಲ್ಲ. ತಮ್ದ ಕೈ ತಮ್ದ ಬಾಯಿ ಮಾಡ್ಕೊಂತೀನ್ರಿ ಅವ ಅಂತೀವು. ಏನ ಹಿಂಗ ನೀರು ಕುಡಿಯೋದ್ರೊಳಗ ದಿನ ಕಳೆದು ಹೊಕ್ಕವು. ಅದಕ್ಕೆ ಒಂದು 3 ತಿಂಗಳ ಹೊಳ್ಳಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅಂದಾನ್ರಿ. ಅಕ್ಕಾರ, ಇದನ್ನ ನಾಳೆ ರಶ್ಮಿಯರ ಅಪ್ಪನ ಕೊಟ್ಟು ಕಳಿಸ್ತೀನಿ. ರಶ್ಮಿನ ಕೊಟ್ಟು ಕಳಿಸ್ತೀರಿ? ಒಂದೆಷ್ಟು ದಿನ ಬಂದು ಇಲ್ಲೇ ಇರೋಳಕ, ಹೆಂಗಾದ್ರೂ ತಮ್ಮರು ಇಲ್ಲ. ಯಾಕ್ರಿ ಅಕ್ಕಾರ, ನಾವೇನ ನಿಮ್ಮ ಮಗಳನ್ನ ಚಂದಾಗಿ ಇಟ್ಕೊಳಂಗಿಲ್ಲ ಅಂತ ಮಾಡಿರೇನ? ಮಗ ಇಲ್ಲ, ನಾವು ಕಿಟಕಿಟಿ ಮಾಡ್ತೀವಿ ಅಂತ ಹೇಳಿ ಹಿಂಗತಿ ಅನ್ನಕತ್ತೀರೇನ ಹೆಂಗ? ಅಯ್ಯೋ ಆಕಾರ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ, ನಾ ಅರ್ಥದಾಗ ಅಂದಿಲ್ಲ ನೋಡ್ರಿ ಆಕಾರ. ನಾವು ಹಂಗರಿ ದಡ ಮಾತಾಡ್ತೀನಿ. ನಾನು ಹೆಣ್ಮಕ್ಳು ಇಲ್ಲಾರ್ದಕ್ಕಿ, ನನಗೂ ಅರ್ಥ ಆಗುತ್ತ. ಈಗ ಕರ್ಕೊಂಡು ಹೋಗ್ಬಿಡ್ತೀನಿ ಅಂದ್ರೆ ಹೆಂಗ್ರಿ? ನಾವೇನು ಚಂದಾಗಿ ಇಟ್ಕೊಳಂಗಿಲ್ಲ. ಕೇಳ್ರಿ ನಿಮ್ಮ ಮಗಳನ್ನ, ಏನಾರ ಕಿರಿಕಿರಿ ಮಾಡಿವೇನು? ಒಂದ ದಿನ ಆಕಿ ಏನು ನಿಮ್ಮ ಬಗ್ಗೆ ಅಂದಿಲ್ ಬಿಡ್ರಿ. ಹೋದಾಗಿಂದನು ನಮ್ಮ ಅತ್ತೆಯರು ಹಿಂಗ ಹಂಗ ಅಂತ ಆಕಿ ಏನು ನಿಮ್ಮ ಪಿರಾದಿ ಹೇಳಿಲ್ಲ. ಮತ್ತೇನು ನಿಮ್ಮ ಮಗಳನ್ನ ಚಂದ ನೋಡ್ಕೊಂತಾರ ಏನಿಲ್ಲ ಅಂತೇಳಿ ಸಂಶಯ ಐತೆ ನಿಮ್ಗ? ನೋಡ್ಯಾಕರೆ ಈಗ ಬದಗ್ನ ಬಂದು ಕರ್ಕೊಂಡು ಹೋಗ್ಬಿಟ್ರ ಊರಾನ್ ಮಂದಿ ಏನ್ ತಿಳ್ಕೊಳಕಿಲ್ಲ. ಅಲ್ಲ, ಮಗನ ನೌಕರಿ ಕಳಿಸಿ ಸಸಿಗೆ ಕಿರಿಕಿರಿ ಕೊಟ್ಟಾಳ, ಗನ ಕಿರುಕುಳ ಕೊಟ್ಟಾಳ, ಅದಕ್ಕೆ ತವ್ರ ಮನೆಯವ್ರು ಬಂದು ಕರ್ಕೊಂಡು ಹೋದ್ರ ಅಂತೇಳಿ ಮಂದಿ ಮಾತಾಡ್ಕೊಳ್ಳಿ ಅಂತೇಳಿ ಮಾಡಕತ್ತೀರೇನಿ ಹೆಂಗ್? ಮತ್ತ ಆಕರ ಹಂಗತಿ ತಪ್ಪು ತಿಳ್ಕೊಬೇಡ್ರಿ. ನಾನು ಅರ್ಥದಾಗ ಅಂದಿಲ್ಲ, ನೀವು ಚಂದ ನೋಡ್ಕೊಳಂಗಿಲ್ಲ ಅಂತಂದಿಲ್ಲ ನೋಡ್ರಿ. ನಮ್ಗ ಆಡಿಕೆಕ್ಕವು, ನೀವು ಅದನ್ನೇನು ತಿಳ್ಕೊಬೇಡ್ರಿ. ನಿಮ್ಮ ಮಗಳು ಇಲ್ಲಿ ಚಂದ ಇರ್ತಾಳ. ನಮ್ಮ ಮ್ಯಾಗ ನಂಬಿಕೆ ಇತ್ರ ನಿಮ್ಮ ಮಗಳನ್ನ ಇಲ್ಲಿ ಬಿಡ್ರಿ. ನಂಬಿಕೆ ಇರ್ಲಿಕ್ಕಂದ್ರ ನಾಳೆ ಮುಂಜಾನೆ ಹೊತ್ತ ಬಂದು ಕರ್ಕೊಂಡವ್ರಿ, ನಮ್ಗೇನು ಅಭ್ಯಂತರ ಇಲ್ಲ. ಅಕ್ಕರ, ನೀವಿಷ್ಟು ಭರವಸೆ ಕೊಟ್ರಿ ಅಂದ್ರೆ ಸಾಕು.
ತಂದೆ ತಾಯಿಗೆ ಏನಿರ್ತೈತಿ ತಮ್ಮ ಮಕ್ಳು ಗಂಡನ ಮನ್ಯಾಗ ಹೆಣ್ಮಕ್ಳು ಚಂದಾಗಿದ್ರೆ ಸಾಕು ಅಂತೇಳಿ ಅಲ್ಲನ್ರಿ. ನಮಗೂ ಅದ ಆಸೆ. ಏನ ಒಂದೆರಡು ದಿನ ಅವ್ರ ಅತ್ತಂಗ್ಯಾರ ಕೂಡ ಇಲ್ಲೇ ಬಂದು ಇದ್ದು ಹೋಗಿದ್ರ ಸಮಾಧಾನ ಆಕಿತ್ತ ಏನಂತ ಹಿಂಗಂದೆ. ಇರ್ಲಿ ಬಿಡ್ರಿ, ನೀವು ಇಷ್ಟು ಹೇಳಕತ್ತೀರಿ ನಮ್ಮ ಮಗಳ ಮ್ಯಾಗ ಇಷ್ಟು ಪ್ರೀತಿ ಇಟ್ಕೊಂಡಿರಂದ್ರ ನಾವರ ಯಾಕೆ ಬೇಡ ನಾನು. ಸರಿ ಆತಾಡ್ರಕ್ಕಾರ, ನಾನು ಒಂದಿನ ಆರಾಮಾದ್ಮೇಲೆ ಬಂದು ಹೊಕ್ಕಿನ ಆಡ್ರಿ. ಸರಿ ಆಯ್ತು ತಗೊಳ್ರಿ. ಊಟ ಒಲ್ಲೆ ಅಂತ ಕುಂತ ನೋಡ್ರಿ, ನೀವರ ಒಂದಿಟ್ಟು ಹೇಳ್ರಿ ಈಕಿಗೆ. ಇಷ್ಟು ನಾಟಕ ಆಡ್ತಾ ಉಂಡ್ರಿ. ಇನ್ನೇನೇನೈತೆ ಅನ್ಕತಿ. ರಶ್ಮಿ ಯವ್ವ, ಹಠ ಮಾಡಬಾರ್ದು. ನಿಮ್ಮ ಅತ್ತಿಯರು ಅಷ್ಟು ಹೇಳಾಕತ್ತಾರ, ಎದ್ದು ಊಟ ಮಾಡು. ಮುತ್ತೈದಿ ಮಕ್ಕಳು ಹಂಗ ಉಪವಾಸ ಮುಕ್ಕೋಬಾರ್ದು. ನಿನ್ನ ಹಸು ಇದ್ದಷ್ಟು ತಿಂದು ಮುಕ್ಕೋ. ಇಲ್ಲ ಯವ್ವ, ಆರಾಮಾಗಿರ. ಆರಾಮಾಗಿಂದ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ. ಈಕೆ ಕೈಯ ಫೋನ್ ಇತ್ತಂದ್ರ ಮುಗಿದು ಹೋತ. ಈಕೆ 3 ಹೊತ್ತು ತವ್ರ ಮನೆ ಫೋನ್ ಹಚ್ಚಿ ಮಾತಾಡ್ತಿರ್ತಾಳ. ಮಾಡ್ತೀನಿ ಬಾ, ನಾನು ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತೈತಿ. ಮೊದಲೇಕೆ ಈ ಫೋನ್ ಎತ್ತಿಡ್ತೀನಿ. ಈಕೆ ಕೈಯ ಫೋನ್ ಸಿಗ್ಲಾರ್ದಂಗೆ ಮಾಡ್ತೀನಿ. ಬಾರ್ವಾ, ಊಟ ಮಾಡ್ಬಾ. ಹಂಗ ಚಂದ್ರು ಹೇಳ್ಯಾನ, ನೀ ಯಾಕೆ ಕೂಡ ಮಕ್ಕೊರವ ಒಬ್ಬಾಕೆ ಹಾಕಳ ಅಂತೇಳಿ. ಇನ್ಮ್ಯಾಗಿದ್ದ ನಾ ಇಲ್ಲೇ ಮಕ್ಕೊಂತೀನವ. ಪರವಾಗಿಲ್ರಿ ಅಜ್ಜಿ, ನಾನು ಒಬ್ಬಾಕೆ ಮಕ್ಕೊಂತೀನಿ ನೋಡ್ರಿ, ನನಗೆ ಅಭ್ಯಾಸ ಐತಿ. ಇಲ್ವಾ? ಅರೇದಕ್ಕಿ ಒಬ್ಬಾಕೆ ಏನು ಮಕ್ಕೊಂತಿ? ನನ್ನ ಮಗ ಹೇಳ್ಯಾನ, ಮತ್ತು ತಪ್ಪು ತಿಳ್ಕೊಳಂಗಿಲ್ಲನ. ನಾ ಮುಂದಕ್ಕೆ ಹೋಗಿಂದ ನನ್ನ ಹೆಂಡತಿನ ಚಂದ ನೋಡ್ಕೊಂಡಿಲ್ಲ ಅಂದಾನ. ಬಾ, ಊಟ ಮಾಡ್ಬಾ. ಹ್ಞೂ ರೀ. ಆ ಫೋನ್ ಇಡು, ಅದನ್ನ ಯಾವಾಗಲೂ ಕೈಯಾಗ ಹಿಡ್ಕೊಂಡೇ ಇರೋದನ. ಫೋನ್ ಇಟ್ಟು ಹೋಗು. ಈ ಫೋನ್ ಇತ್ತಂದ್ರೆ ತಗಲು ಬಾಜಿ ಬರೀ ನನ್ನ ಮಗನ ಕೂಡ ಫೋನ್ನೇ ಮಾತಾಡೋದು, ತವ್ರ ಮನೆ ಫೋನ್ ಹಚ್ಚೋದು ಮಾಡ್ತೀನಿ ಬಾ. ಇದನ್ನ ಏನು ಮಾಡ್ಬೇಕು? ಹಿಂಗೆ ಮಾಡ್ತೀನಿ. ಇದರ ಏನು ಚಲೋ ಇಲ್ಲ, ಏನಿಲ್ಲ ಇದು ಫೋನು. ಬಡಾ ನೀರಾಗ ಎದ್ದಿ ಇಟ್ಬಿಡ್ತೀನಿ. ಈಗ ಊಟ ಮಾಡಿ ಹೊಳೆ ಬರೋಳಗೆ ಫೋನ್ ಕೆಟ್ಟೋಕತಿ. ಇನ್ನೇನು ಯಾರು ಕೂಡ ಮಾತಾಡ್ತಾಳೆ? ನನ್ನ ಮಗ ಫೋನ್ ಹಚ್ಚಿದ್ರೆ ನನ್ನ ಫೋನಿಗೆ ಹಚ್ಬೇಕಲ್ಲ, ಇಲ್ಲ ಅವ್ರ ಅಣ್ಣನ ಫೋನಿಗೆ ಹಚ್ಬೇಕು. ಈಕೆ ನಮ್ಮ ಮುಂದೆ ಮಾತಾಡ್ಬೇಕಲ್ಲ. ಆಯ್ತು ಬಾ, ಹಂಗೆ ಮಾಡ್ತೀನಿ.